ನಂದೆ ಅಂತಿರೋದು ಹಾಲಿ ಸಂಸದ, ಹಾಲಿ ಸಚಿವರ ಸಹೋದರನ ಒಪ್ಪಿಗೆ. ನ್ಯೂಸ್ 18ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ದಾಖಲೆ. ಹಣ ನಂದೆ ಅಂತಿರೋದು ಬೇರೆ ಯಾರು ಅಲ್ಲ, ಹಣ ನಂದೆ ಅಂತಿರೋದು ಡಿಕೆ ಸುರೇಶ್, ಹಾಲಿ ಸಂಸದ. ದಿಢೀರ್ ಹಣದ ಮೂಲವನ್ನ ಡಿಕೆ ಸುರೇಶ್ ಅವರು ಘೋಷಣೆ ಮಾಡಿದ್ದಾರೆ. 2 ವರ್ಷದ ಹಿಂದೆ ರೇಡ್ ಆಗಿದ್ದಂತ ಟೈಮ್ನಲ್ಲಿ ಕೋಟಿ ಹಣ ಸಿಕ್ಕಿದ್ರು ಕೂಡ ಆ ಹಣ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಡಿಕೆ ಬ್ರದರ್ಸ್ ಹೇಳ್ತಾ ಇದ್ರು. ಆದ್ರೆ ದಿಢೀರ್ ಅಂತ ಹಣದ ಮೂಲವನ್ನ ಈಗ ಘೋಷಣೆ ಮಾಡ್ಕೊಂಡಿದ್ದಾರೆ ಸುರೇಶ್. ಹಣ ನಂದೆ ಅಂತಿರೋದು ಮತ್ಯಾರು ಅಲ್ಲ, ಅದು ಹಾಲಿ ಸಂಸದ ಡಿಕೆ ಸುರೇಶ್ ಅವರು. ದಿಢೀರ್ ಅಂತ ಹಣದ ಮೂಲವನ್ನ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಈ ಮುಖಾಂತರವಾಗಿ ಹಣ ನಂದೆ ಅಂತ ಹೇಳುವಂತ ದಾಖಲೆಗಳು ಲಭ್ಯವಾಗಿದೆ. ಸಚಿವ ಡಿಕೆ ಶಿವಕುಮಾರ್ ಸಹೋದರ ಸುರೇಶ್ ಅವರು ಈ ರೀತಿ ಈಗ ಘೋಷಣೆ ಮಾಡಿಕೊಂಡಿರೋದು. 21 ಲಕ್ಷ ಹಣ ನಂದೆ ಅಂತ ಡಿಕೆ ಸುರೇಶ್ ಹೇಳ್ತಾ ಇದ್ದಾರೆ. ದೆಹಲಿ ಫ್ಲಾಟ್ ನಲ್ಲಿ ಸಿಕ್ಕ ಹಣ ನಂದೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತ ಅಫಿಡವಿಟ್ ನಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಐಟಿ ರೇಡ್ ವೇಳೆ ಸಿಕ್ಕ ಹಣ ನಮ್ಮದೇ ಅಂತ ಈಗ ಉಲ್ಲೇಖವನ್ನ ಮಾಡಿದ್ದಾರೆ. 2 ವರ್ಷಗಳಿಂದ ನಮ್ಮದಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಅವರೇ ಈಗ ನಮ್ಮದೇ ಹಣ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ನಿನ್ನೆಯಷ್ಟೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಆಸ್ತಿ ವಿವರ ಕೊಟ್ಟಂತ ಪಟ್ಟಿಯಲ್ಲಿ ಈ 21,38,000 ಹಣದ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿ ಈ ಹಣ ನಂದೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ದೆಹಲಿ ಮನೆಯಲ್ಲಿ ಐಟಿ ವಶಕ್ಕೆ ಪಡ್ಕೊಂಡಿತ್ತು ಆ ಹಣವನ್ನ. ಐಟಿ ವಶಪಡಿಸಿಕೊಂಡ ಹಣ ತಮ್ಮದೇ ಅಂತ ಈಗ ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಆಗಸ್ಟ್ 2017ರಲ್ಲಿ 3 ದಿನ ಡಿಕೆ ಮನೆ ಮೇಲೆ ಐಟಿ ರೇಡ್ ಆಗಿತ್ತು. ರೇಡ್ ಆದಂತಹ ಸಂದರ್ಭದಲ್ಲಿ ಐಟಿ ಇಲಾಖೆ ಒಂದು ದೂರು ಕೂಡ ದಾಖಲು ಮಾಡಿತ್ತು. 11.86 ಕೋಟಿ ಹಣವನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ಇದರಲ್ಲಿ ಅಂದಾಜು 10 ಕೋಟಿ ಹಣ ಡಿಕೆ ಬ್ರದರ್ಸ್ ಅಂತ ಹೇಳಲಾಗ್ತಾ ಇತ್ತು. ಈ ಸಂಬಂಧ ಐಟಿ ಇಲಾಖೆ ಒಂದು ದೂರನ್ನ ಕೂಡ ದಾಖಲು ಮಾಡಿತ್ತು. ಸೆಪ್ಟೆಂಬರ್ 2018ರಲ್ಲಿ ಇಡಿ ಪ್ರಕರಣ ದಾಖಲು ಮಾಡಿಕೊಂಡಿತ್ತು. ದಾಖಲೆ ರಹಿತ ಹಣವನ್ನ ವಹಿವಾಟು ಕಾಯ್ದೆ ಅಡಿ ದೂರನ್ನ ದಾಖಲೆ ಮಾಡಿಕೊಂಡು ವಶಕ್ಕೆ ಪಡೆಯಲಾಗಿತ್ತು. ಆದ್ರೆ ಈಗ ಆ ಹಣ ನಂದೆ ಅಂತ ಹಾಲಿ ಸಂಸದ ಡಿಕೆ ಸುರೇಶ್ ಅವರು ಅಫಿಡವಿಟ್ ನಲ್ಲಿ ಸಲ್ಲಿಸಿರುವಂತಹ ದಾಖಲೆಯಲ್ಲಿ ಆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾದ್ರೆ ಅಫಿಡವಿಟ್ ಅಲ್ಲಿ ಏನಿದೆ, ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜುನಾಥ್, ಕಳೆದ 2 ವರ್ಷಗಳಿಂದ ನಮ್ಮದಲ್ಲ ಆ ಹಣ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು, ಸಮರ್ಥನೆಯನ್ನ ಕೊಡ್ತಾ ಇದ್ರು. ಆದ್ರೆ ಆಲ್ ಆಫ್ ಸಡನ್ ಅಫಿಡವಿಟ್ ನಲ್ಲಿ ಈಗ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಆ ಹಣದ ಬಗ್ಗೆ ಏನು ಉಲ್ಲೇಖ ಇದೆ ಹಾಗಾದ್ರೆ? ಖಂಡಿತ ಶರ್ಮಿತಾ, 2017ರ ಆಗಸ್ಟ್ ನಲ್ಲಿ ಡಿಕೆಗೆ ಸೇರಿರುವಂತಹ ಒಂದು ದೆಹಲಿಯ ಫ್ಲಾಟ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 11,84,00,000 ಹಣವೂ ಕೂಡ ಅಷ್ಟೇ ಐಟಿ ಅಧಿಕಾರಿಗಳಿಗೆ ಸಿಗುತ್ತೆ. ಹಣದ ಮೂಲವನ್ನು ಪತ್ತೆ ಹಚ್ಚಲು ಹೊರಟಂತ ಐಟಿ ಅಧಿಕಾರಿಗಳು ಸಾಕಷ್ಟು ಬಾರಿ ಡಿಕೆ ಸುರೇಶ್ ಆಗಿರ್ಬೋದು, ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಅವರ ಸಂಬಂಧಿಕರೆಲ್ಲರನ್ನೂ ಕೂಡ ಅಷ್ಟೇ ಎನ್ಕ್ವೈರಿ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಅಷ್ಟೇ ಹಣ ನಮ್ಮದಲ್ಲ, ಅದೊಂದು ಹಣಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನೇ ಹೇಳಿದ್ರು. ಜೊತೆಗೆ ಅದರಲ್ಲಿ ಸುಮಾರು 10 ಕೋಟಿ ಹಣವು ಡಿಕೆ ಬ್ರದರ್ಸ್ಗೆ ಸೇರಿರುವಂತಹದ್ದು ಅಂತಾನೂ ಕೂಡ ಅಷ್ಟೇ ಗೊತ್ತಿದ್ರು. ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳು ಕೂಡ ಅಷ್ಟೇ ಐಟಿ ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಪ್ರಕರಣವನ್ನ ಇಡಿಗೆ ಕೂಡ ಅಷ್ಟೇ ಹಸ್ತಾಂತರ ಮಾಡಿದ್ರು. ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಸಾಕಷ್ಟು ಬಾರಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿಯನ್ನು ಕೂಡ ಮಾಡಿದ್ರು. ಈಗ ಏನು ನಿನ್ನೆ ಬೆಂಗಳೂರು ಗ್ರಾಮಾಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡ್ತಿರುವಂತಹ ಡಿಕೆ ಸುರೇಶ್ ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆ ಮಾಡುವಂತಹ ಟೈಮ್ ನಲ್ಲಿ ಅವರು ಅಫಿಡವಿಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ಅವರ ಆಸ್ತಿ ಎಷ್ಟಿದೆ ಅಂತ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಕೊನೆಯ ಸಾಲಿನಲ್ಲಿ ಅವರು ಉಲ್ಲೇಖ ಮಾಡಿರುವಂತಹದ್ದು ದೆಹಲಿಯ ಫ್ಲಾಟ್ ನಲ್ಲಿ ಐಟಿ ಅಧಿಕಾರಿ ರೈಡ್ ನಡೆಸಿದ ಸಂದರ್ಭದಲ್ಲಿ 21,38,000 ಹಣ ಏನ್ ಸಿಕ್ಕಿತ್ತು, ಹಣವು ನನಗೆ ಸೇರಿರುವಂತಹದ್ದು ಅಂತ ಕೂಡ ಅವರು ನಾಮಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದನ್ನ ನೋಡ್ತಾ ಇದ್ದಂತಹ ಪಕ್ಷದಲ್ಲಿ ಬಹುತೇಕ ಡೆಲ್ಲಿಯಲ್ಲಿ ಸಿಕ್ಕಂತಹ ಹಣಕ್ಕೂ ಮತ್ತು ಡಿಕೆ ಸುರೇಶ್ ಮತ್ತು ಸುರೇಶ್ಗೂ ಸಂಬಂಧ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಅಷ್ಟೇ ಈಗ ಐಟಿ ಅಧಿಕಾರಿಗಳ ತನಿಖೆಯನ್ನು ಕೂಡ ನಡೆಸಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇರುವಂತಹದ್ದು. ಶರ್ಮಿತಾ, ಫೈನ್. ಈಗ ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ನಂದಲ್ಲ ಅಂತ ಹೇಳ್ತಾ ಇದ್ರು, ನಮ್ಮದೇ ಅಂತ ಉಲ್ಲೇಖ ಮಾಡಿದ್ದಾರೆ. ಬಟ್ ಐಟಿಗೆ ಇಡಿಗೆಲ್ಲ ಇವಾಗ ಡಾಕ್ಯುಮೆಂಟ್ಸ್ ಅನ್ನ ತೋರಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರೊಸೀಜರ್ ಸದ್ಯಕ್ಕೆ ನಡೀತಾ ಇದೆಯಾ ಮಂಜುನಾಥ್?
ಶರ್ಮಿತಾ, ಖಂಡಿತವಾಗಿ ಈಗಾಗಲೇನು ಎಲೆಕ್ಷನ್ ಕಮಿಷನ್ ಮುಂದೆ ಈಗಾಗಲೇ ಅಫಿಡೇವಿಟ್ ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಪ್ರಕಾರವಾಗಿ 21,38,000 ರೂಪಾಯಿ ಹಣ ಏನಿದೆ, ಆ ಒಂದು ಹಣಕ್ಕೂ ಕೂಡ ಅಷ್ಟೇ ಡಿ.ಕೆ. ಸುರೇಶ್ ಒಂದು ದಾಖಲೆಗಳನ್ನು ಕೂಡ ಕೊಡಬೇಕಾಗಿರುತ್ತೆ. ಒಂದು ವೇಳೆ ಅದಕ್ಕೇನಾದ್ರು ದಾಖಲೆಗಳು ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ಈಗ ಮತ್ತೆ ನೋಟಿಸ್ ಕೊಡುವಂತಹ ಸಾಧ್ಯತೆ. ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಶ್ವಥ್ ನಾರಾಯಣ್ ಅವರು ಬಿಜೆಪಿ MLC ಜಾಯ್ನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಸರ್, ಇವಾಗ ನಿಮ್ಗೆ ಗೊತ್ತಿರಬಹುದು 2 ವರ್ಷದಿಂದ ಒಂದು ವಿಚಾರ ಚರ್ಚೆಯಲ್ಲಿ ಇತ್ತು. ದೆಹಲಿ ಫ್ಲಾಟ್ ನಲ್ಲಿ ಡಿ.ಕೆ.ಶಿ ಅವ್ರ ಫ್ಲಾಟ್ ನಲ್ಲಿ ರೇಡ್ ಆದಾಗ ಹಣ ನಮ್ದಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಡಿ.ಕೆ. ಸುರೇಶ್ ಅವರು ನಿನ್ನೆ ಸಲ್ಲಿಸಿರುವಂತ ಅಫಿಡವಿಟ್ ನಲ್ಲಿ ಆ ಹಣ ನಮ್ದೇ ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಇದಕ್ಕೆ ನಿಮ್ ರಿಯಾಕ್ಷನ್ ಸರ್? ನೋಡಿ, ಅವ್ರದ್ದು ಒಂದು ಕಡೆ ಪತ್ರಿಕೆಗಳಲ್ಲಿ, ಇನ್ನೊಂದು ಕಡೆ ಇಡಿ ಅಧಿಕಾರಿಗಳ ಸ್ಟೇಟ್ಮೆಂಟ್ ಕೂಡ ನಮ್ದಲ್ಲ ಅಂತ ಹೇಳಿ ಇಲ್ಲಿ ನಮ್ದು ಅಂತ ಹೇಳಿದ್ರೆ ಅದು ಅಲ್ಲಿಗೆ ಅವ್ರ ಮೇಲೆ ಡೆಫಿನೆಟ್ ಆಗಿ ಅವ್ರ ಮೇಲೆ ಆಕ್ಷನ್ ಆಗ್ತದೆ. ವಿತೌಟ್ ಅಕೌಂಟ್ ಅಷ್ಟು ಅಮೌಂಟ್ ಯೂಸ್ ಅಮೌಂಟ್ ಒಂದ್ ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಆ ಬ್ಲಾಕ್ ಮನಿನ ತಂದಿಟ್ಕೊಂಡು ಅನ್ನತಕ್ಕಂಥದ್ದು ಅವರ ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ. ಇವತ್ತು ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರು ಡಿಕ್ಲರೇಷನ್ಸ್ ಕೊಡ್ಬೇಕಾದ್ರೆ ಅದಕ್ಕೆ 100% ಸತ್ಯ ಅವ್ರ ಹಣ ಅವರು ಅಂತ ಈಸ್ ಹಿಮ್ಸೆಲ್ಫ್ ಅಕ್ಸೆಪ್ಟೆಡ್. ಈ ಆಧಾರದ ಮೇಲೆ ಚುನಾವಣಾ ಅಫಿಡೇವಿಟ್ ಕೊಟ್ಟಿರ್ತಕ್ಕಂಥ ಆಧಾರದ ಮೇಲೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಮೇಲೆ ಕಾನೂನು ರೀತಿ ಏನು ಅವ್ರ ಮೇಲೆ ಕ್ರಮ ತಗೋಬೇಕು, ಡೆಫಿನೆಟ್ ಆಗಿ ಅವರು ಈ ಆಧಾರದ ಮೇಲೆ ಅವ್ರ ಕ್ರಮ ತಗೊಳ್ತಾರೆ. ಈಗ ಅವರು ನಮ್ಮ ಹಣ ನಮ್ದು ಅಂತ ಇವ್ರು ಹೇಳಿಕೆ ಕೊಟ್ಮೇಲೆ ಅದಕ್ಕೆ ಅವ್ರು ಕ್ಲಾರಿಫೈ ಮಾಡ್ಬೇಕು, ಹಣ ಯಾವ ರೀತಿ ಬಂತು, ಅದು ವೈಟ್ ಮನಿನ, ಬ್ಲಾಕ್ ಮನಿನ, ಅಕೌಂಟಬಲ್, ಅನ್ಅಕೌಂಟಬಲ್ ಅನ್ನೋದು ಈಗ ಅವರು ಕೊಡ್ಬೇಕಾಗ್ತದೆ. ಈಗ ಒಂದ್ ಕಡೆ ಅವ್ರು ಒಪ್ಕೊಂಡಿದ್ದಾರೆ ಈಸ್ ಹಿಮ್ಸೆಲ್ಫ್ ಅಕ್ಸೆಪ್ಟೆಡ್ ದಟ್ ಮನಿ ಪರ್ಸನಲ್ ಮನಿ ಅಂತ. ಈಗ ಅವರು ಲೆಕ್ಕ ಕೊಡ್ಬೇಕಾಗ್ತದೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ನಾರಾಯಣ್ ಅವರ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದೀಗ ವಕೀಲರಾಗಿರುವಂತ ನಾರಾಯಣ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣ್ ಸರ್, ಈಗ ಸಿಕ್ಕಂತ 11 ಕೋಟಿಯಲ್ಲಿ 10 ಕೋಟಿ ಡಿ.ಕೆ. ಬ್ರದರ್ಸ್ತೆ ಅನ್ನೋ ಡೌಟ್ ಐಟಿ ಮತ್ತೆ ಇಡಿ ಅಧಿಕಾರಿಗಳಿಗೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಬಟ್ ಇವಾಗ 21,38,000 ದೆಹಲಿ ಫ್ಲಾಟ್ ಅಲ್ಲಿ ಸಿಕ್ಕಿತ್ತಲ್ಲ, ಆ ಹಣ ನಂದೇ ಅಂತ ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದಾರೆ. ಸರ್, ಏನು ಮುಂದೆ ಕಾನೂನು ಕ್ರಮ ಆಗಬಹುದು? ನೋಡಿ, ಅವತ್ತಿನ ಕಾಲದಲ್ಲಿ ಅವತ್ತು ಡಿ.ಕೆ. ಶಿವಕುಮಾರ್ ಅವರು ರಿಪ್ಲೈ ಮಾಡಿದ್ರು, ನಾವೆಲ್ಲ ಮೀಡಿಯಾಗಳೆಲ್ಲ ನೋಡಿದ್ದೀವಿ. ಯಾರ್ದೋ ಮನೆಯಲ್ಲಿ ಸಿಕ್ಕಂತ ಹಣ ನಂದು ಅಂತ ಆಗ್ಬಿಡುತ್ತಾ, ಆಮೇಲೆ ಎಲ್ಲೋ ಸಿಕ್ಕಿದೆ ನನಗ್ ಗೊತ್ತಿಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಆತರ ಅಂತ ಹೇಳಿತ್ತು. ಹಾಗೆ ಅಲ್ಲಿದ್ದಂತ ಹಣ ಇವತ್ತು ಡಿ.ಕೆ. ಸುರೇಶ್ ಅವರು ನಂದೇ ಅಂತ ಹೇಳ್ಕೊಂತ ಇದಾರೆ. ಅದು ಅಫಿಡವಿಟ್ ಕೂಡ ಫೈಲ್ ಮಾಡಿದ್ದಾರೆ. ಇವ್ರದೇ ಅಂತ ಆದ ಪಕ್ಷದಲ್ಲಿ ಅವ್ರ ಮೇಲೆ ಎಲ್ಲೋ ಒಂದ್ ಕಡೆ ಒಂಥರ ಅವರು ಅಲ್ಲಿ ಕೂಡ ಕೊಟ್ಟ ಐಟಿ ಮುಂದೆಗಡೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಸುಳ್ಳು. ಈ ಕಡೆ ಇಲ್ಲಿ ಬಂದು ಇವ್ರು ನಂದೇ ಅಂತ ಒಪ್ಕೊಳ್ತಾ ಇದ್ದಾರೆ ಅಂದ್ರೆ ಅದು ಎಲ್ಲಿಂದ ಬಂತು, ಹೇಗ್ ಬಂತು, ಅದು ಕರಪ್ಷನ್ ಮನಿನ ಅಥವಾ ಮತ್ತೊಂದ, ಇವ್ರಿಗೆ ಸಂಬಂಧಪಟ್ಟಿದ, ಅದಕ್ಕೆ ಐಟಿ ಕಟ್ಟಿಲ್ವಾ, ಇವ್ ಹೇಗ್ ಬಂತು ಅನ್ನೋ ಒಂದು ವರದಿನ ಡೀಟೇಲ್ಸ್ ಅವ್ರು ಕೊಡ್ಲೇಬೇಕು. ಕಡೆ ಪಕ್ಷ ಅವರು ಇವತ್ತು ಇಲ್ಲಿ ನಂದೇ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎಂದ ಪಕ್ಷದಲ್ಲಿ ಇವತ್ತು ಐಟಿ ಅಧಿಕಾರಿಗಳು ಇದ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕಾಗತ್ತೆ ಇಮಿಡಿಯೇಟ್ಲಿ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಇವರು ಹೇಳ್ದಂತ ಉತ್ತರಗಳೇನಿತ್ತು ಅಂದ್ರೆ ಇದು ಗುಜರಾತ್ ಎಲೆಕ್ಷನ್ ಇದೆ, ಆ ಎಲೆಕ್ಷನ್ ಇರೋದ್ರಿಂದ ನಮ್ಮ ಮೇಲೆ ಈ ತರ ಸುಳ್ಳು ಆಪಾದನೆಗಳನ್ನ ಹಾಕ್ತಾ ಇದ್ದಾರೆ, ಅಲ್ಲಿ ಇರ್ತಕ್ಕಂಥ ಹಣ ನಮ್ದು ಅಲ್ವೇ ಅಲ್ಲ, ಎಲ್ಲೋ ರೈಡ್ ಆಗಿದ್ ಮಾತ್ರಕ್ಕೆ ಅದು ನಂದು ಅಂತ ಹೇಳ್ತಾ ಇದ್ರೆ ಅದು ಅಂತ ಅಂದ್ಬಿಟ್ಟು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನ ನಮ್ದೇ ಹಣ ಅಂತ ಇವರು ಅಫಿಡವಿಟ್ ನ ರಾಜಾರೋಷವಾಗಿ ಆಗ್ತಾ ಇದ್ದಾರೆ. ಅಂದ್ರೆ ಇವ್ರು ಯಾರು ಹೇಳೋರು ಕೇಳೋರು ಯಾರು ಇಲ್ಲ, ಈ ಟೈಮಲ್ಲಿ ನಮ್ಗೆ ಏನು ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ನ ಯಾರು ಏನು ಮಾಡೋಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಷ್ಟು ಬೇಜವಾಬ್ದಾರಿತವಾಗೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬಹುದು. ಇದು ಒಂಥರ ದಾರಿ ತಪ್ಪುವಂತ, ಜುಡಿಷಿಯರಿನ ಕೂಡ ದಾರಿ ತಪ್ಪುವಂತ ಕೆಲಸಗಳು. ಈಗ ಎಲೆಕ್ಷನ್ ಕಮಿಷನ್ ಮುಂದೆ ಅವರೇ ಒಂದು ಅಫಿಡವಿಟ್ ಏನ್ ಸಲ್ಲಿಕೆ ಮಾಡಿದ್ದಾರೆ, ಐಟಿ ಅಧಿಕಾರಿಗಳು ಅಫಿಷಿಯಲ್ ಆಗಿ ಅವರು ಅಲ್ಲಿ ಏನಾದ್ರು ಒಪ್ಕೊಂಡು ನಂದೇ ಅಂತ ಹೇಳಿದ ಪಕ್ಷದಲ್ಲಿ ಹೇಗ್ ಬಂತು ಅಂತ ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಆದ್ರೆ ಅವರು ಅಲ್ಲಿ ಹೇಳಿಲ್ಲ ಅಂತ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬಹುದು. ಏನ್ ಕಾನೂನು ಕ್ರಮ ಆಗುತ್ತೆ? ಅದ್ರ ಜೊತೆಗೆ ಸರ್, ಇದೊಂದ್ ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದಿದೆ ಈ ವಿಚಾರ. 2 ವರ್ಷಗಳಿಂದ ನಮ್ದಲ್ಲ ಅಂತ ಹೇಳ್ತಿದ್ದವರು ಆಲ್ ಆಫ್ ಸಡನ್ ಈಗ ಒಪ್ಕೊಂಡಿದ್ದಾರೆ, ಅಫಿಡವಿಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ಇವರು ಮೀಡಿಯಾಗಳ ಮುಂದೆ ಹೇಳಿದ್ದಾರೆ. ಆದ್ರೆ ಐಟಿ ಅಧಿಕಾರಿಗಳ ಮುಂದೆ ಏನ್ ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಅಫಿಷಿಯಲ್ ಆಗಿ ಐಟಿ ಅಧಿಕಾರಿಗಳು ಹೇಳ್ಬೇಕು, ಇವರು ನಂದಲ್ಲ ಅಂತ ನಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಯಾಕಂದ್ರೆ ಅವ್ರು ಹೇಳಲಿಲ್ಲ ಅಂತ ಪಕ್ಷದಲ್ಲಿ
ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಮುಂದೆ ಅವರು ನಮ್ದೇ ಅಂತ ಹೇಳಿ ಮೀಡಿಯಾಗಳ ಮುಂದೆ ಬಂದು ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿರ್ಬೋದಲ್ವಾ. ಬಹುಶಃ ಹಿಂಗೂ ಇರ್ಬೋದಲ್ವ ಸರ್, ಅಂದ್ರೆ ನಾನು ಪಾಸಿಬಿಲಿಟೀಸ್ ಹೇಳ್ತಾ ಇರೋದು, ಬಹುಶಃ IT ಅಧಿಕಾರಿಗಳ ಮುಂದೆ ಒಪ್ಕೊಂಡು ಈ ಹಣ ನಮ್ದೇ ಅಂತ ಹೇಳಿರೋ ಕಾರಣಕ್ಕೋಸ್ಕರನೇ ಅಫಿಡವಿಟ್ ನಲ್ಲಿ ಹಾಗಾದ್ರೆ ಇದ್ರ ಬಗ್ಗೆ ಉಲ್ಲೇಖ ಮಾಡಿರಬಹುದೇನೋ. ಸತ್ಯ ಅದು ನೋಡಿ, ಅದು DK ಸುರೇಶ್ ಅವರು ಅಲ್ಲಿ ಒಪ್ಕೊಂಡಿರ್ತಾರೆ ಇದು ನಂದೇ ಹಣ ಅಂತ ಒಪ್ಕೊಂಡಿರ್ತಾರೆ, ಮೀಡಿಯಾ ಮುಂದೆಗಡೆ ಬಂದು ಸುಳ್ಳು ಹೇಳಿರ್ತಾರೆ ಅಷ್ಟೇ. ಆದ್ರೆ ಅದ್ರ ಸುಳ್ಳು ಹೇಳಿರೋದ್ರಿಂದ ಅಲ್ಲಿ ನಂದೇ ಹಣ ಅಂತ ಒಪ್ಕೊಂಡಿರೋದ್ರಿಂದ ಇಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ. ಯಾಕಂದ್ರೆ ಅಕಸ್ಮಾತ್ ನಂದೇ ಹಣ ಅಂತ ಅಲ್ಲಿ ಹೇಳಿ ಇಲ್ಲಿ ಏನಾದ್ರು ಸಲ್ಲಿಕೆ ಮಾಡಿಲ್ಲ ಅಂದ್ರೆ ಮುಂದೆ ತೊಂದರೆ ಆಗತ್ತೆ ನಾವು ಒಂದೇ ಕಾರಣಕ್ಕೆ ಇಲ್ಲಿ ಸತ್ಯ ಹೇಳಿದ್ದಾರೆ. ಸತ್ಯ ಅದೇ. ಸೊ IT ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ ಇವರು ಜನಗಳಿಂದ ದಾರಿ ತಪ್ಪಿದ್ದಾರೆ. ಅವತ್ತಿನ ಕಾಲದಲ್ಲಿ ಏನು ಎಲೆಕ್ಷನ್ಸ್ ಇತ್ತು, ಗುಜರಾತ್ ಎಲೆಕ್ಷನ್ ಮೇಲೆ ಹಾಕ್ಬಿಟ್ಟು ಇದು BJP ಅವರು ಮಾಡಿದ್ರು, ಮತ್ತೊಬ್ರು ಮಾತಿದ್ರು ಅಂತ ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಜನಗಳನ್ನ ಇವರು ಮುಟ್ಟಾಳ್ದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಜನಗಳು ಇವರು ಜನನಾಯಕರು ಅಂತ ನಾವೆಲ್ಲ ಜನಗಳು ನಂಬ್ತೀವಿ. ಇವ್ರೇನೋ ಹೇಳ್ತಾರೆ, ಏನೋ ಮಾಡ್ತಾ ಇದಾರೆ, ನಮ್ಮ ಸಮಾಜಕ್ಕೆ ಇವರೆಲ್ಲ ಏನೋ ಮಾಡ್ತಾ ಇದಾರೆ ಅಂತ. ಇವರು ಕೋಟಿ ಲೂಟಿ ಮಾಡ್ಕೊಂಡು ಈ ತರ ಜನಗಳನ್ನ ಈ ರೀತಿ ದಾರಿ ತಪ್ಪಿಸುವ ಕೆಲಸನ ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ಜನಗಳು ಇವ್ರನ್ನ ಫಾಲೋ ಮಾಡೋ ಹಾಗೆ ಇವ್ರು ನಡ್ಕೊಳ್ಬೇಕೇ ವಿನಃ ಜನಗಳು ಜನಗಳಿಗೆ ದಾರಿ ತಪ್ಪಿಸ್ಕೊಂಡು ಈ ಕಡೆ ಮೀಡಿಯಾಗಳ ಮುಂದೆ ಬಂದು ಒಂದು ತರ ಸುಳ್ಳು ಹೇಳಿ, ಮುಂದೆಗಡೆ ಒಂದೊಂದ್ ತರ, ಎಲೆಕ್ಷನ್ ಕಮಿಷನ್ ಮುಂದೆ ಇನ್ನೊಂದ್ ತರ, ಈ ತರ ಎಲ್ಲ ಮಾಡಿ ದಾರಿ ತಪ್ಪಿಸುವಂತ ಕೆಲಸ ಮಾಡೋದು ಒಂದ ಒಳ್ಳೆ ಬೆಳವಣಿಗೆಗಳಲ್ಲ ಇದು. ಅಂದ್ರೆ ಈಗ ಅಫಿಡವಿಟ್ ಅಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಪಕ್ಕ ಇರ್ಲೇಬೇಕಲ್ವಾ ಸರ್, ಅದನ್ನ ಕೂಡ ಪ್ರೊಡ್ಯೂಸ್ ಮಾಡ್ಬೇಕಲ್ಲ? ಅಲ್ಲ, ಅವರು ಪ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನಂದು ಇಷ್ಟು ಹಣ ಇದೆ ಅಂತ ಅವ್ರು ಹೇಳಿದ್ರೆ ನಂದು ಇಷ್ಟು ಹಣ ಇದೆ, ಯಾಕಂದ್ರೆ ಅದು IT ಅಧಿಕಾರಿಗಳು ಸೀಸ್ ಮಾಡಿದ್ಮೇಲೆ ಅದು ರಿಲೀಸ್ ಆಗಿದೆಯೋ ಇಲ್ವೋ ನಮ್ಗೆ ಇನ್ನ ಹೊರಗಡೆ ಮಾಹಿತಿ ಇಲ್ಲ. ಕರೆಕ್ಟ್. ಸೊ IT ಅಧಿಕಾರಿಗಳು ಇನ್ನ ಇವ್ರು ಪ್ರೂವ್ ಮಾಡ್ಬೇಕು, ಅದು ಪ್ರೂವ್ ಆಗಿ ಇದು ವಾಪಸ್ ಬರ್ಬೇಕು, ಅದಕ್ಕೆ IT ಪೇ ಮಾಡಿದಾರ ಗೊತ್ತಾಗ್ಬೇಕು, ಹೇಗೆ ಬಂದಿದೆ ದುಡ್ಡು ಅಂತ ಹೇಳ್ಬೇಕು. ಸರ್, ಈಗ ವಿಚಾರಣೆಯ ಪ್ರೊಸೀಜರ್ ಯಾವ ರೀತಿ ಆಗುತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೋತೀನಿ. ಹಾಗೆ ನಮ್ ಜೊತೆ ಸಂಪರ್ಕದಲ್ಲಿರಿ ಸರ್. ದೆಹಲಿ ಫ್ಲಾಟ್ ಅಲ್ಲಿ ಸಿಕ್ಕಂತ ಹಣ ನಂದೇ ಅಂತ ಈಗ DK ಸುರೇಶ್ ಅವರು ಅಫಿಡವಿಟ್ ನಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ಸ್ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅದ್ರ ಬಗ್ಗೆ ವಕೀಲರಾಗಿರುವಂತಹ ನಾರಾಯಣ್ ಅವರು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ನಾರಾಯಣ್ ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ತುಂಬಾ ವಿಚಾರವನ್ನ, ಈಗ ಇನ್ವೆಸ್ಟಿಗೇಷನ್ ಎಲ್ಲ ಹೆಂಗ್ ನಡೀತು ಸರ್, ಆ ಪ್ರೊಸೀಜರ್? ನೋಡಿ, ಇವಾಗ IT ಸಂಬಂಧಪಟ್ಟಂಗೆ ED ಸಂಬಂಧ ತಮ್ಗೆ ಗೊತ್ತಿರೋ ವಿಚಾರನೆ. ಈಗ ನೋಡಿ, ಇದು ಅವರು ಅಲ್ಲಿ IT ಅಧಿಕಾರಿಗಳ ಮುಂದೆಗಡೆ ಈ ಹಣಕ್ಕೆ ಸಂಬಂಧಪಟ್ಟಂಗೆ ನಂದೇ ಇದು ಅಂತ ಅನ್ಬಿಟ್ಟು ಅವ್ರ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು, ಈ ಹಣ ಯಾಕೆ ಅಲ್ಲಿ ಸಿಕ್ತು, ಏನಕ್ಕೋಸ್ಕರ ಇಷ್ಟು ಹಣನ ಅಲ್ಲಿ ಇಟ್ಟಿದ್ರು, ಈ ಹಣ ಒಂದೇ ಅಲ್ಲಿ ಸಿಕ್ಕಿಲ್ಲ, ಅವತ್ತಿನ ದಿವಸಗಳಲ್ಲಿ ಕೋಟಿಗಟ್ಟಲೆ ಸಿಕ್ಕಿದೆ. ಆ ಹಣದ ಜೊತೆಗೆ ಈ ಹಣ ಯಾಕಿತ್ತು, ಯಾಕಂದ್ರೆ ಬರೀ ಇದೊಂದೇ ಹಣದ ಬಗ್ಗೆ ಅವ್ರು ಉತ್ತರ ಕೊಡ್ಬೇಕಾಗಿಲ್ಲ, ಅಷ್ಟು ಹಣದ ಜೊತೆಗೆ ಅವ್ರು ಇಷ್ಟು ಹಣ, ಈ ಹಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವ್ರು ಉತ್ತರ ಕೊಡ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣಗಳೆಲ್ಲ ಪೆಂಡಿಂಗ್ ಇರೋದ್ರಿಂದ ಇದನ್ನ ಎಲ್ಲರೂ ಗಮನಿಸ್ತಾ ಇರ್ತಾರೆ IT ಅಧಿಕಾರಿಗಳು. ಬಟ್ IT ಅಧಿಕಾರಿಗಳು ಈ ಕೂಡ್ಲೇ ಬೇಕಾದ್ರೂ ಇವ್ರ ಮೇಲೆ ಆಕ್ಷನ್ ತಗೊಳ್ಬಹುದು. ಇವ್ರೇನಾದ್ರೂ ಅಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಂತ ಪಕ್ಷದಲ್ಲಿ IT ಅಧಿಕಾರಿಗಳು ಈ ಕೂಡಲೇ ನಾರಾಯಣ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. AICC ವಕ್ತಾರರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರೇ, 2 ವರ್ಷದಿಂದ ಒಂದ್ ರೀತಿ ಹಗ್ಗ ಜಗ್ಗಾಟ, ಮಾಧ್ಯಮಗಳ ಮುಂದೆ ನಂದಲ್ಲ ಹಣ ಅಂತ DK ಬ್ರದರ್ಸ್ ಹೇಳ್ತಾನೆ ಇದ್ರು. ಈಗ ಒಪ್ಕೊಂಡಿದಾರಲ್ಲ DK ಸುರೇಶ್ ಅವ್ರು, ಏನ್ ಹೇಳ್ತೀರಾ ಇದಕ್ಕೆ? ಅದು ಅಲ್ಟಿಮೇಟ್ಲಿ ಕೋರ್ಟ್ ಎಲ್ಲ ಡಿಸೈಡ್ ಆಗಬೇಕಾಗಿಲ್ಲ. ಅವ್ರು ಕ್ಲೈಮ್ ಮಾಡಿದ್ದನ್ನ ಇವತ್ತು ಕೋರ್ಟಿನ ನಿರ್ಣಯ ಆಗುತ್ತೆ. ಮಾಧ್ಯಮದ ಮುಂದೆ ನಮ್ದಲ್ಲ ಅಂತಾನೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ, ಅಫಿಡವಿಟ್ ನಲ್ಲಿ, ಹಂಗಾದ್ರೆ ಆ ಹಣದ ಬಗ್ಗೆ ಯಾಕೆ ಉಲ್ಲೇಖ ಮಾಡಿದ್ರು? ಇಲ್ಲ, ನನಗೆ ಗೊತ್ತಿಲ್ಲ. ಇವತ್ತು ಯಾವ ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಕೋರ್ಟ್ ಸರ್, ಇವತ್ತು ನಮ್ಮ ರಿಟರ್ನಿಂಗ್ ಆಫೀಸರ್ ಅದನ್ನ ಅದೆಲ್ಲ ಪರಿಗಣನೆ ತಗೊಂಡೇ ಅವರು ಫೈಲ್ ಮಾಡಿರೋದು. ಓಕೆ, ನಿಮ್ಮ ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರಿಜೇಶ್ ಕಾಳಪ್ಪ ಅವರೇ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಅಂದ್ರೆ ಕೋರ್ಟ್ ನಲ್ಲಿ ಇರುವಂತ ವಿಚಾರ, ಸೊ ಈ ಬಗ್ಗೆ ನಮ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲ ಅಂತ ಬ್ರಿಜೇಶ್ ಕಾಳಪ್ಪ ಅವರು ಹೇಳ್ತಾ ಇದ್ದಾರೆ.